ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ವೆಜ್ ಮೊಮೋಸ್ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ. ಟೇಸ್ಟಿಯಾಗಿ ಮತ್ತು ಬಹಳ ಬೇಗನೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೇನೆ. ನೀವು ಕೂಡ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ರುಚಿ ನೋಡಿರಿ. ಇದಕ್ಕೆ ಸೂಪರ್ ಕಾಂಬಿನೇಷನ್ ಆದಂಥ ಕೆಂಪು ಚಟ್ನಿ ಕೂಡ ನಾನು ಮಾಡೋದು ತೋರಿಸ್ತೀನಿ. ಅದನ್ನು ಕೂಡ ಒಮ್ಮೆ ನೋಡಿಕೊಂಡು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಮೊದಲಿಗೆ ನಾವು ವೆಜ್ ಮೊಮೋಸ್ ಮಾಡೋದನ್ನು ನೋಡ್ಕೊಂಡು ನೋಡಿರಿ. ಇವಾಗ ನಾನು 2 ಬಟ್ಲು ಮೈದಾ ಹಿಟ್ಟನ್ನು ಸಾಣಿಗೆ ಹಿಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡೆ ನೋಡಿರಿ. ಇಲ್ಲಿಗೆ ಒಂದು 2 ಬಟ್ಲು ತೊಗೊಂಡೇನಿ. ಈಗ ಅದಕ್ಕೆ ಚಿಟಿಕೆ ಉಪ್ಪನ್ನು ಹಾಕಿ ಒಮ್ಮೆ ಡ್ರೈಯಾಗಿ ಕಲಿಸ್ಕೊತೇನೆ ನೋಡಿರಿ. ಡ್ರೈಯಾಗಿ ಕಲಿಸ್ಕೊಂಡ ನಂತರ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಡ್ತೇನೆ ನೋಡಿರಿ. ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಇದನ್ನ ನೆನೆಸ್ಬೇಕು ರೀ ನಾವು ಹಿಟ್ಟನ್ನು. ಹೀಗಾಗಿ ಮೊದಲಿಗೆ ನಾವು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ನೋಡಿರಿ. ಇವಾಗ ನೋಡಿರಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು. ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡೈತೆ. ಇವಾಗ ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಚ್ಚಿ ಇದಕ್ಕೆ ನೀಟಾಗಿ ಎಲ್ಲ ಕಡೆನೂ 1 ನಿಮಿಷ ಈ ರೀತಿ ಮಾಡಿಕೊಂಡು ಒಂದು ಮುಚ್ಚಿಟ್ಬಿಡ್ಬೇಕು ರೀ. ಒಂದು 15-20 ನಿಮಿಷ ನೆನೆಬೇಕು. ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ರೀ. ಅದಕ್ಕೆ ಏನೇನು ಬೇಕಂತಂದ್ರೆ ನೋಡ್ಕೊಂಬಿಡೋಣ. ಈಗ ಉಳ್ಳಾಗಡ್ಡಿನ ಸಣ್ಣದ ಕಟ್ ಮಾಡ್ಕೊಂಡು ಚಾಪರ್ನಾಗ ರೆಡಿ ಮಾಡ್ಕೊಂಡೀನಿ. ಮತ್ತು ಒಂದು 4-5 ಕ್ಯಾರೆಟ್ ಕೂಡ ನಾನು ಚಾಪರ್ನಾಗನ ಕಟ್ ಮಾಡ್ಕೊಂಡು ನೋಡಿರಿ. ಮತ್ತಿದು ಕ್ಯಾಬೇಜ್ ರೀ. ಇದು ಕ್ಯಾಬೇಜನ್ನು ಕೂಡ ನೀಟಾಗಿ ಬಿಸಿನೀರಾಗ ಹಾಕಿ ತೊಳ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನಿ. ಅದನ್ನು ಹಾಕೊಂಡು ನೋಡ್ರಿ. ಈಗ ಒಂದು 4-5 ಹಸಿಮೆಣಸಿನ್ಕಾಯಿ ಅದನ್ನು ಕೂಡ ಸಣ್ಣದಾಗ ಕಟ್ ಮಾಡ್ಕೋಬೇಕು ನೋಡ್ರಿ ನಾವು. ಇವಾಗ ಸ್ವಲ್ಪ ಕೊತ್ತಂಬರಿ ಬೇಕು ನೋಡ್ರಿ. ಈಗ ಒಂದು ಸ್ವಲ್ಪ ಶುಂಠಿನೂ ಕೂಡ ಸಣ್ಣಗೆ ಜಜ್ಜಿಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡೀನಿ. ಮತ್ತು ಪೆಪ್ಪರ್ ಬೇಕಾಗ್ತೈತೆ ನೋಡ್ರಿ. ಇದ್ರ ಲಾಸ್ಟಿಗೆ ಪೆಪ್ಪರ್ ಪೌಡರ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ ನಾನು. ಇವೆಲ್ಲ ಸಾಮಾನು ಮೊದಲಿಗೆ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಇವಾಗ ಎಲ್ಲ ಇವು ತರಕಾರಿನ ನಾವು ಒಂದು ಸಲ ಇದನ್ನ ಸ್ವಲ್ಪ ಹುರ್ಕೋಬೇಕಾಗ್ತೈತೆ ರೀ. ಈಗ ದಪ್ಪ ಅಂತಳದ ಬಾಡಿಗೆ ತೊಗೊಂಡು 1 ಚಮಚ ನಾನು ಎಣ್ಣೆ ಹಾಕೊಂಡ ನಂತರ ಎಲ್ಲ ತರಕಾರಿನ ಒಟ್ಟಿಗೆ ಹಾಕ್ಕೋಬೇಕು ನೋಡಿರಿ. ಹಾಕ್ಕೊಂಡು ಇದನ್ನ ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕಾಕೈತೆ ನಾನು. ಈಗ ನೋಡಿರಿ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡಿದ್ದಾಯ್ತು. ಸ್ವಲ್ಪ ಅಂದ್ರೆ ಸ್ವಲ್ಪ ಮಾಡ್ಕೋಬೇಕಾಕೈತಿ, ಭಾಳ ಹುರಿ ಹಾಕೋಬಾರ್ದು. ಈಗ ನೋಡಿರಿ ಸಾಫ್ಟ್ ಮಾಡ್ಕೊಂಡಿದ್ದೆ ಆಯಿತು. ಇವಾಗ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ನೋಡಿರಿ ನಾನು ಈಗ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ತೇನೆ ರೀ ನಾನೀಗ. ಕೊತ್ತಂಬರಿ ಹಾಕಿದ ನಂತರ ಮತ್ತೆ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡಿರಿ ಇಲ್ಲಿ. ಈಗ ನೋಡಿರಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಮೊದಲಿಗೆ ಹಾಕ್ಕೋಬಾರ್ದು, ಲಾಸ್ಟಿಗೆ ಹಾಕ್ಕೋಬೇಕು. ಇಲ್ಲಕ್ಕಂದ್ರೆ ನೀರು ಬಿಡೋ ಚಾನ್ಸಸ್ ಇರ್ತದೆ ರೀ. ಹೀಗಾಗಿ ನಾನು ಲಾಸ್ಟಿಗೆ ಹಾಕ್ಕೊಂಡು ನೋಡಿರಿ. ಇವಾಗ ಮಸಾಲನೂ ಕೂಡ ರೆಡಿ ಆಯ್ತು. ಇವಾಗ ಇಲ್ಲಿ ಹಿಟ್ಟಿನೂ ಕೂಡ ಚಲೋ ಹೊತ್ತಂಗೆ ನೆಂದೈತೆ ನೋಡಿರಿ. ಇವಾಗ ಮೊಮೋಸ್ ಮಾಡ್ಕೊಂಬಿಡ್ರಿ. ಈಗ ನೋಡಿರಿ ಹಿಟ್ಟನ್ನು ತೊಗೊಂಡು ಚಲೋ ಹೊತ್ತಂಗೆ ನಾದ್ಕೊಂಡ್ಮ್ಯಾಗ ಸಣ್ಣ ಉಡಿ ಹರ್ಕೊಂಡು ನಾನೀಗ ನಮ್ಗೆ ಮೊಮೋಸ್ ಮಾಡೋಕೆ ಯಾವ ಸೈಜಿನಾಗ ಬೇಕಲ್ಲ ಆ ಸೈಜಿನಾಗ ನಾನು ಹಿಟ್ಟನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡು ನೋಡಿರಿ. ಈ ರೀತಿ ಉಡಿ ಹರ್ಕೊಂಡು ಇಟ್ಕೊಂಡಿನಿ. ಈಗ ನೀಟಾಗಿ ಈ ರೀತಿ ರೌಂಡ್ ಮಾಡಿಕೊಂಡು ಎಲ್ಲವನ್ನು ಮೊದಲಿಗೆ ರೆಡಿ ಮಾಡ್ಕೊಂಡು ಇಟ್ಬಿಡೋಣ್ರಿ. ಹಿಟ್ಟನ್ನು ಈ ರೀತಿ ಕೈಯ ತಿಕ್ಕಿ ಉಳಿದಂಥವನ್ನ ನಾವು ಏನು ಮಾಡೋಣ್ರಿ ಮುಚ್ಚಿಟ್ಬಿಡೋಣ. ಡ್ರೈ ಆಗಿ ಹೋಗ್ತಾವು. ಹಿಂಗಾಗಿ ಮುಚ್ಚಿಟ್ಬಿಡೋಣ. ಒಂದೊಂದು ತೊಗೊಂಬಿಡೋಣ್ರಿ ಉಡಿನ. ಈ ನೋಡಿರಿ ಒಂದೊಂದು ಉಡಿ ತೊಗೊಂಡಿನಿ. ಸ್ವಲ್ಪ ಹಿಟ್ಟು ಹಚ್ಕೊಂಡಿನ್ರಿ ನಾನು. ಹಿಟ್ಟು ಹಚ್ಕೊಂಡು ನೀಟಾಗಿ ಇದನ್ನು ಲಟ್ಟಿಸ್ಕೊಂಡ್ಬಿಡೋಣ್ರಿ. ಇವಾಗ ಈ ರೀತಿ ನೋಡಿರಿ. ಆದಷ್ಟು ಎಜ್ಜಸ್ಸನ್ನು ನಾವು ತೆಳ್ಳಗೆ ಮಾಡ್ಕೋಬೇಕ್ರಿ. ನಾವು ಮಿಡ್ಲ್ ಮಾಡ್ಕೋಬಾರ್ದು. ಎಜ್ಜಸ್ ಏನಿರ್ತೈತಲ್ಲ ಅದನ್ನು ಆದಷ್ಟು ತೆಳ್ಳಗನ ಮಾಡ್ಕೋಬೇಕು. ಇವು ಉಗಾದಾಗ ಬೇಯ್ತೈತಲ್ರಿ, ಹೀಗಾಗಿ ಎಜ್ಜಸ್ಸು ಸ್ವಲ್ಪ ದಪ್ಪಾಗಿದ್ರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಎಜ್ಜಸ್ಸನ್ನು ನೀಟಾಗಿ ತೆಳ್ಳಗೆ ಮಾಡ್ಕೋಬೇಕು ರೀ. ಈಗ ಎಲ್ಲ ರೆಡಿ ಆದಮೇಲೆ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ದಿಲ್ಲ ತರಕಾರಿ ಮಸಾಲ ಹಾಕ್ಕೊಂಡ್ಬಿಡೋಣ್ರಿ ಸೆಂಟರಿಗೆ. ಎಲ್ಲವನ್ನ 1 ಚಮಚ ಹಾಕ್ಕೊಂಡು ನೋಡ್ರಿ. ಇವಾಗ ನೀರು ತೊಗೊಂಡೇನೆ ನೋಡಿರಿ. ಈಗ ನಾನು ನೀರನ್ನು ಸುತ್ತಾರಲೆ ಈ ರೀತಿ ಎಜ್ಜಿಸಿಗೆ ಹಚ್ಚಿಬಿಡೋಣ್ರಿ. ಹಿಟ್ಟಿಗೆ ಹಚ್ಚಿದ್ನ ನೀಟಾಗಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡೋಣ್ರಿ. ಈಗ ನೋಡಿ ತೋರ್ಸಾಕೊಂತೇನಲ್ಲ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡೋಣ. ಈಗ ಆದಷ್ಟು ಈ ರೀತಿ ಫೋಲ್ಡ್ ಮಾಡ್ಕೊಂತ ಬರ್ಬೇಕ್ರಿ ನೋಡ್ರಿ. ನಾವು ಇದೇ ರೀತಿನ ಫೋಲ್ಡ್ ಮಾಡ್ಕೊಂತ ನೀಟಾಗಿ ಮಾಡ್ಕೊಂಬಿಡ್ಬೇಕ್ರಿ. ನಾವು ಮೋದಕ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿನ ಫೋಲ್ಡ್ ಮಾಡ್ಕೋಬೇಕು ನೋಡ್ರಿ. ಈಗ ನೋಡಿರಿ ಇದೇ ರೀತಿ ಎಲ್ಲ ಫಿಲ್ಲಪ್ ಮಾಡಿಬಿಟ್ಟು ನಾನು ಇದು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಟೈಟಾಗಿ ಎಜ್ಜಸ್ಸನ್ನು ಈ ರೀತಿ ಮಾಡ್ಕೊಂಬಿಡೋಣ್ರಿ ನಾವು. ಈಗನೇನು ಆಯ್ತು ನೋಡ್ರಿ. ಈಗ ಇಷ್ಟು ಮಾಡ್ಕೋಬೇಕಾಕೈತೆ ನಾವು. ಇದೇ ರೀತಿನ ಎಲ್ಲವನ್ನು ಮಾಡ್ಕೊಂಬಿಡೋಣ್ರಿ ನಾವೀಗ. ಏನಾಗ ಒಂದು ಮಾಡಿ ತೋರಿಸಿದ್ನಿ. ಈಗ ಇನ್ನೊಂದನ್ನು ಕೂಡ ನಾನು ಮಾಡೋದು ತೋರಿಸ್ತೇನೆ ನೋಡ್ರಿ. ಇವಾಗ ಆದಷ್ಟು ಎಜ್ಜಸ್ಸನ್ನು ನಾವು ತೆಳ್ಳಗನ ಲಟ್ಟಿಸ್ಕೋಬೇಕಾಕೈತಿ. ಅದನ್ನ ನೆನಪಿಡ್ಬೇಕು ನೋಡ್ರಿ ನೀವು. ಸ್ವಲ್ಪ ದಪ್ಪ ಇರಕ್ಕೆ ಹೋಗ್ಬಾರ್ದು. ಬಾಯಾಗ ತಿನ್ನೋ ಮುಂದೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಅವು. ಈಗ ನೋಡಿರಿ ಈಗ ಲಟ್ಟಿಸ್ಕೊಂಡ ಮೇಲೆ ಈಗ ಮಸಾಲ ತುಂಬ್ಕೊತೇನೆ. ತರಕಾರಿ ಮಸಾಲ ತುಂಬಿಕೊಂಡು ನಡುಕ್ಕೆ ಸೆಂಟ್ರಿಗೆ ಹಾಕ್ಕೊಂಡ ನಂತರ ಎಜ್ಜಸ್ಸಿಗೆ ನೀರನ್ನು ಹಚ್ಕೊತೇನೆ ನೋಡಿರಿ. ಹಚ್ಕೊಂಡು ನೀಟಾಗಿ ಇದನ್ನು ಫೋಲ್ಡ್ ಮಾಡ್ಕೊಂಡ್ಬಿಡ್ತೇನೆ ರೀ ನೋಡಿರಿ. ಇವಾಗ ನಾನು
ಈ ರೀತಿ ಮೋದಕ ಯಾವ ರೀತಿ ಫೋಲ್ಡ್ ಮಾಡ್ತೀವಲ್ಲ ಅದೇ ರೀತಿನ ನಾವು ಫೋಲ್ಡ್ ಮಾಡ್ಬೇಕಾಗತ್ತೆ ನೋಡಿರಿ. ಈಗ ನಾನು ನೀಟಾಗಿ ಇದನ್ನ ಇದೇ ರೀತಿನ ಫೋಲ್ಡ್ ಮಾಡ್ಕೊತೇನೆ ನೋಡಿರಿ. ನಾನೀಗ ನೋಡಿರಿ ಫೋಲ್ಡ್ ಮಾಡ್ಕೊಂಡಿದ್ದೆ. ಆಯ್ತು. ಇವಾಗ ಲಾಸ್ಟಿಗೆ ಎಡ್ಜಸ್ಸನ್ನು ಈ ರೀತಿ ಟೈಟಾಗಿ ನಾವು ಈ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿರಿ. ಈಗ ಮಾಡ್ಕೊಂಡಿದ್ದಾಯ್ತು ನೋಡಿರಿ ಈ ರೀತಿ. ಈಗ ಇದೇ ರೀತಿನ ಎಲ್ಲವನ್ನ ರೆಡಿ ಮಾಡ್ಕೊಂಡ್ಬಿಡೋಣ್ರಿ ನಾವು. ಈಗ ನೋಡಿರಿ ಎಲ್ಲನೂ ಮಸಾಲಾನ ತುಂಬಿ ಇಟ್ಕೊಂಡೆ ನಾನು ಈ ರೀತಿ. ಈ ರೀತಿ ನೋಡ್ರಿ ಎಲ್ಲ ರೆಡಿ ಆದ್ವಿ. ಇವಾಗ ಮೊಮೋಸು ಈಗಿನ ಬೇಯಿಸ್ಕೊಂಡ್ಬಿಡೋಣ್ರಿ ನಾವೀಗ. ಈ ರೀತಿಯ ಹೋಲಿರುವಂಥ ಒಂದು ಪಾತ್ರೆ ತೊಗೋಬೇಕಾಗತ್ತೆ ನೋಡಿರಿ. ಹೋಲಿರಬೇಕದು ಅಂಥ ಪಾತ್ರೆ ತೊಗೋಬೇಕು. ಈಗ ಇದಕ್ಕೆ ಎಣ್ಣೆ ಹಚ್ಕೊಂಡ್ಬಿಡೋಣ್ರಿ ನಾವೀಗ. ನೀಟಾಗಿ ಎಲ್ಲ ಕಡೆಯೂ ಎಣ್ಣೆ ಹಚ್ಕೊಂಡು ಈಗೇನಾರ ನಾವು ರೆಡಿ ಮಾಡಿಟ್ಕೊಂಡಿದ್ದಿಲ್ಲ ಮೊಮೋಸನ್ನ ಇದ್ರ ಮೇಲೆ ಇಡೋಣ್ರಿ. ಇದ್ರ ಮೇಲೆ ಇಟ್ಟು ಈಗ ಬೇಯಿಸ್ಕೊಂಡ್ಬಿಡೋಣ. ಈಗ ಗ್ಯಾಸಿನ ಮೇಲೆ ಮೊದಲೇಕ ನಾನು ನೀರು ಕಾಸೋಕೆ ಒಂದು ಪಾತ್ರೆಯಾಗ ಇಟ್ಬಿಟ್ಟೇನ್ರಿ. ಈಗ ನಾನು ಸ್ವಲ್ಪ ನೀರು ಕಾಯ್ಬೇಕ್ರಿ ಅವು. ಹಿಂಗಾಗಿ ಮೊದಲೇಕನಾಗೆ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಡೀನಿ ನೀರು ಕಾಯಕ್ಕೆ. ಆ ಪಾತ್ರೆ ಮೇಲೆ ಇವಿನ ಇಟ್ಟೇನೆಲ್ಲ ಈಗ ಮೊಮೋಸು ಅದ್ರ ಮೇಲೆ ಇಟ್ಕೊತೇನೆ ನೋಡ್ರಿ ನಾನೀಗ. ಈಗ ಕೆಳಗಡೆ ಒಂದು ಪಾತ್ರೆ ಐತಿ, ಅದ್ರಾಗ ನೀರು ಐತಿ. ನೀರು ಕಾದಾರಿವು ಚಲೋ ಹೊತ್ತಂಗೆ ಆದಷ್ಟು ಸಣ್ಣ ನೂರಾಗ ಇದು ಮಾಡಬೇಕಾಗೈತಿ. ಅದ್ರ ಮೇಲೆ ಈ ರೀತಿಯ ತೂತಿನ ಬುಟ್ಟಿ ಇಟ್ಟು ಅದ್ರ ಮೇಲೆ ಈ ರೀತಿ ಒಂದು ತಾಟು ಮುಚ್ಚನ್ ನೋಡ್ರಿ. ಹಿಂಗೆ ಇದನ್ನು ಒಂದು 15ರಿಂದ 20 ನಿಮಿಷ ನಾವು ಬೇಯಿಸ್ಕೋಬೇಕಾಗೈತಿ. ಈಗ ಬೇಯಿಸ್ಕೋಕೆ ಇಟ್ಟು ಬಿಡೋಣ್ರಿ ಅದನ್ನ ಸೈಡಿಗೆ ಮೊಮೋಸನ್ನು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಕೆಂಪು ಚಟ್ನಿ ನೋಡ್ರಿ, ಅದನ್ನು ರೆಡಿ ಮಾಡ್ಕೊಂಡ. ಈಗ ನೋಡ್ರಿ ನೀರು ಕಾದಿದ್ದೀವಿ. ಅದ್ರಾಗ ಒಂದು 5ರಿಂದ 6 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡೆ ಮತ್ತು ಒಂದು 2 ಟೊಮೆಟೊನ ಹಾಕ್ಕೊಂಡೆ ದೊಡ್ಡ ಸೈಜಿನು. ಈಗ ನೀಟಾಗಿ ಇದನ್ನು ನೀರಿನೊಳಗೆ ಚಲೋ ಹೊತ್ತಂಗೆ ಬೇಯಿಸ್ಕೊಂಡ್ಬಿಡೋಣ್ರಿ. ಇವಾಗ ಚಲೋ ಹೊತ್ತಂಗೆ ಬೇಯಿಸ್ಕೋಬೇಕಾಗೈತಿ. ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿ ಅವು. ಇವೇನು ಟೊಮೆಟೊನ ಇರ್ತಲ್ಲ ಮೇಲಿನ ಸಿಪ್ಪಿ ಅವು ಚಲೋ ಹೊತ್ತಂಗೆ ಬಿಡಬೇಕು ನೋಡಿರಿ. ಅಲ್ಲಿ ತನಕನೂ ಇವನ್ನ ಕುದಿಸ್ಕೋಬೇಕಾಗೈತಿ. ಈಗ ನೋಡಿರಿ ಮೇಲಿನ ಸಿಪ್ಪಿ ಬಂತು. ಈಗ ಇನ್ನು ತೊಗೊಂಡು ಇದನ್ನ ಮಿಕ್ಸಿ ಒಳಗೆ ಸಣ್ಣಗೆ ರುಬ್ಕೊಂಡ್ಬಿಡೋಣ್ರಿ ಇವಾಗ. ಈಗ ನೋಡಿರಿ ರುಬ್ಕೊಂಡಿದ್ದು ಆಯ್ತು. ಇವಾಗ ಈ ಒಂದು ಕೆಂಪು ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಕೊಂಬಿಡೋಣ. ಈ ಗ್ಯಾಸಿನ ಮೇಲೆ ಒಂದು 2 ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಚಮಚ ಅಷ್ಟು ಸಾಸಿವೆ ಹಾಕ್ಕೊಂಡು ಈ ಸಾಸಿವೆ ಮತ್ತು ಜೀರಿಗೆನ ಕೂಡ ಹಾಕ್ಕೊಂಡು 2 ಚಟಪಟ ಅಂತ ಸಿಡಿದ ಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ನೋಡಿರಿ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ, ಹುರ್ಕೊಂಡ್ಬಿಡ್ತೇನೆ. ಈಗೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ರಿ, ಈಗ ಆ ಚಟ್ನಿನ ಹಾಕ್ಕೊಂಡ್ಬಿಡ್ತೇನೆ ನಾನು. ಹಾಕ್ಕೊಂಡಿದ್ದನ್ನ ಚಲೋ ಹೊತ್ತಂಗೆ ಈಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾವೀಗ. ಚಲೋ ಹೊತ್ತಂಗೆ ಹುರ್ಕೋಬೇಕಾಗೈತೆ ಈಗ ಕೆಂಪು ಚಟ್ನಿನೀಗ. ಈಗ ಸೋಯಾ ಸಾಸ್ ಹಾಕ್ಕೊಂತೇನೆ ನೋಡ್ರಿ 1 ಚಮಚ. ಈ ಸೋಯಾ ಸಾಸ್ ಹಾಕಿದ ಮೇಲೆ ಒಂದು ಮಿಕ್ಸ್ ಮಾಡ್ಕೋಬೇಕು. ಇವಾಗ 1 ಚಮಚ ಸಕ್ಕರೆ ಹಾಕ್ಕೊಂಡು ನೋಡ್ರಿ ನಾನೀಗ. ಈಗ ಸಕ್ಕರೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂತೇನೆ ನೋಡ್ರಿ. ಇವಾಗ ನಾನು ಉಪ್ಪನ್ನು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇವಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡ್ಬಿಡ್ತೇನೆ ರೀ. ಇವಾಗ ಆಯ್ತು ನೋಡಿರಿ. ಇವಾಗ ಕೆಂಪು ಚಟ್ನಿನೂ ಕೂಡ ರೆಡಿ ಆಯಿತು. ಇಷ್ಟು ಟೇಸ್ಟಿ ಆದಂಥ ಕೆಂಪು ಚಟ್ನಿ ಮೊಮೋಸಿಗೆ ರೆಡಿ ಆಯ್ತು. ಇವಾಗ ಇದನ್ನು ಕೂಡ ಸೈಡಿಗೆ ಇಟ್ಕೊಂಡ್ಬಿಡೋಣ. ಈ ಸೈಡ್ ಮೊಮೋಸು ಕೂಡ ರೆಡಿ ಆಗ್ಯಾವ ನೋಡಿರಿ. ಇವಾಗ ಒಂದು 15ರಿಂದ 20 ನಿಮಿಷ ನಾನು ಉಗಾದಾಗ ಬೇಯಿಸ್ಕೊಂಡಿದ್ನಲ್ರಿ. ಈಗ ಮೊಮೋಸ್ ಕೂಡ ರೆಡಿ ಆಗ್ಯಾವ ನೋಡಿರಿ. ಈ ರೀತಿ ಬಂದವು. ಒಂದು 15ರಿಂದ 20 ನಿಮಿಷನ ಬೇಯಿಸ್ಕೋಬೇಕಾಗೈತೆ ರೀ ಅವು. ಈಗ ಒಂದು ಕಟ್ ಮಾಡೋನು ಕೂಡ ತೋರಿಸ್ತೇನೆ ನೋಡ್ರಿ. ಈ ರೀತಿ ಸಾಫ್ಟ್ ಆದಂಥ ವೆಜ್ ಮೊಮೋಸು ರೆಡಿ ಆಗೈತಿ ಮತ್ತು ಕೆಂಪು ಚಟ್ನಿನೂ ಕೂಡ ರೆಡಿ ಆಗೈತಿ ನೋಡಿರಿ. ನೀವು ಕೂಡ ಒಂದು ಈ ರೆಸಿಪಿನ ಟ್ರೈ ಮಾಡಿ ರುಚಿ ನೋಡಿರಿ. ಅಷ್ಟು ಟೇಸ್ಟಿಯಾಗಿ ಬಂದಿದ್ದು, ಅಷ್ಟು ಸಾಫ್ಟಾಗಿ ಬಂದಿದ್ದು ನೋಡಿರಿ. ಈಗ ಪ್ಲೇಟಿಗೆ ಕೂಡ ಸರ್ವ್ ಮಾಡ್ಕೊಂಬಿಟ್ಟೆ ನೋಡಿರಿ ಮೊಮೋಸು ಮತ್ತು ಕೆಂಪು ಚಟ್ನಿದು. ಈಗ ನೋಡೋಕೆ ಅಷ್ಟು ಚೆಂದ ಅದಾವು. ಈಗ ನೋಡಿರಿ ಒಂದು ಕಟ್ ಮಾಡಿಕೊಂಡು ಈ ರೀತಿ ಕೆಂಪು ಚಟ್ನಿ ಜೊತೆ ತಿಂದ್ರಿ ಅಂಕರು ಸೂಪರಾಗಿರ್ತೈತೆ ನೋಡಿರಿ. ಇದು ಅಷ್ಟು ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗೈತಿ. ನಿಮಗೂ ಕೂಡ ಈ ಒಂದು ವೆಜ್ ಮೊಮೋಸು ಮತ್ತು ಕೆಂಪು ಚಟ್ನಿ ರೆಸಿಪಿ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ. ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೇನೆ.